ಮೈಸೂರಿನಲ್ಲೂ ವೈ ಮಂಜುನಾಥ್ಗೆ ಸೇರಿದ ಮನೆ ಮೇಲೆ ದಾಳಿಯಾಗಿದೆ. ಕುವೆಂಪು ನಗರದಲ್ಲಿ ಇರೋ ಅಂತ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ವೈ ಮಂಜುನಾಥ್ಗೆ ಸೇರಿದ ಮನೆ ಮೇಲೆ ದಾಳಿಯಾಗಿದೆ. ಕುವೆಂಪು ನಗರದಲ್ಲಿ ಇರೋ ಅಂತ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ ಆಗ್ತಾ ಇದೆ. ನೋಡಿ, ನಾವು ಮೊದಲನೇ ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದು ಮೈಸೂರಿನ ಮನೆ. ಮೈಸೂರಲ್ಲಿ ಇರೋ ಅಂತ ಕುವೆಂಪು ನಗರದ ಮಂಜುನಾಥ್ ಅವರ ನಿವಾಸ ಇದು. ಇಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮಧ್ಯದ ವಿಂಡೋ ಅಂದರೆ ಎರಡನೇ ವಿಂಡೋದಲ್ಲಿ ಇರೋ ಅಂಥವರೇ ವೈ ಮಂಜುನಾಥ್, ಮಾಜಿ ಸಂಸದ ದೇವೇಂದ್ರಪ್ಪರ ಪುತ್ರ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ. ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಸಾಧಿಸಿರುವಂಥ ಜಾರಕಿಹೊಳಿ ಕುಟುಂಬಕ್ಕೆ ಇವರು ಅಳಿಯ. ಸೊ ಆಬ್ವಿಯಸ್ಲಿ ಇನ್ನು ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ಇರೋ ಅಂಥ ಮನೆ. ಅಬಕಾರಿ ಇಲಾಖೆಯ ಕಮಿಷನರ್ ವೈ ಮಂಜುನಾಥ್ ಅಬಕಾರಿ ಇಲಾಖೆ ಡಿಸಿ ಆಗಿದ್ದಾಗ ಲೋಕಾಯುಕ್ತ ದಾಳಿಯಾಗಿತ್ತು. ಈ ಹಿಂದೆ ಜೈಲಿಗೆ ಹೋಗಿದ್ರು ಮಂಜುನಾಥ್. ಬಾವಲಿ ಸಮೀಪದ ಮಂಜುನಾಥ್ ಕುಟುಂಬಸ್ಥರ ಹೆಸರಲ್ಲಿ ಬಾರ್ ಮಾಲೀಕತ್ವವನ್ನು ಪಡೆದುಕೊಂಡಿದ್ದಾರೆ. ಜಾರಕಿಹೊಳಿ ಸಹೋದರಿ ಮಹಾದೇವಿ ಹೆಸರಿನಲ್ಲಿ ಇರೋ ಅಂಥ ಬಾರ್ ಇದು. 2012ರ ಜೂನ್ 27ರಂದು ಲೋಕಾಯುಕ್ತ ದಾಳಿ ನಡೆದಿತ್ತು. ಅವತ್ತು 11 ದಿನಗಳ ಕಾಲ ಇವರು ಜೈಲಿನಲ್ಲಿದ್ದರು. ನೋಡಿ, ಇದು ಮೈಸೂರಿನ ಮನೆ ನಾವು ತೋರಿಸ್ತಾ ಇದೀವಲ್ಲ, ಇದು. ಇಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ಮೈಸೂರಿನಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋ ಅಂಥದ್ದು. ಪ್ರಾಥಮಿಕವಾಗಿ ನಿಮ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಏನಾದರೂ ದಾಖಲಾತಿಗಳು ಸಿಕ್ಕಿದೆಯಾ? ಅಕ್ರಮ ವಿದೇಶಿ ಹಣ ವರ್ಗಾವಣೆ ಜೊತೆಗೆ ಹವಾಲಾ ಲಿಂಕ್ ಇದೆ ಅನ್ನೋ ಬಗ್ಗೆ ಮಾಹಿತಿ. ಹಾಗೂ ಹವಾಲಾ ಹಣ ದಂಧೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಅವರ ಮೈಸೂರು ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಇದು ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಅವರ ನಿವಾಸ. ಸದ್ಯ ಈ ಮನೆ ಮೇಲೂ ಕೂಡ 2 ಕಾರುಗಳಲ್ಲಿ ಬಂದಿರುವಂತಹ 7 ಮಂದಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಅದರಲ್ಲಿ 4 ಪುರುಷ ಅಧಿಕಾರಿಗಳು ಹಾಗೂ ಓರ್ವ ಮಹಿಳಾ ಅಧಿಕಾರಿ ಕೂಡ ಇಲ್ಲಿದ್ದಾರೆ. ಮತ್ತೆ ಇನ್ನು KSRPಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಮನೆಯ ಬಳಿ ಬೀಡು ಬಿಟ್ಟಿದ್ದಾರೆ. ಯಾವುದೇ ಯಾವೊಬ್ಬ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬರಬಾರ್ದು ಅನ್ನೋದು ಮೊದಲ ಉದ್ದೇಶ. ಮತ್ತೆ ಟೈಟ್ ಸೆಕ್ಯೂರಿಟಿಯ ನಡುವೆ ಒಳಗಡೆ ದಾಖಲೆಗಳ ಶೋಧ ಕಾರ್ಯ ನಡೀತಿದೆ. ದಾಖಲೆಗಳೆಲ್ಲನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಕಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸತತವಾಗಿ ಈ ಒಂದು ಮನೆಯ ಮೇಲೆ ದಾಳಿ ಮಾಡಿ ಇಲ್ಲಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ನಡೆಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ನಿವಾಸ. ಇನ್ನು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಬಾವಲಿ ಚೆಕ್ ಪೋಸ್ಟ್ನಲ್ಲಿರುವಂತಹ ಬಾರ್ ಮೇಲೆ ಕೂಡ ದಾಳಿ ಮಾಡಲಿಕ್ಕೆ ಅಧಿಕಾರಿಗಳು ತೆರಳಿದ್ದಾರೆ. ಆ ಒಂದು ಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ದಾಳಿ ಇಲ್ಲಿ ಒಂದಷ್ಟು ತಲಾಶನ ನಡೆಸ್ತಿರೋದು. ಈಗಾಗಲೇ ಕರ್ನಾಟಕ ಬಾರ್ ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೇಳಿದರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ. ಅವ್ರು ಹೇಳೋ ರೀತಿ ನೋಡಿದ್ರೆ ಅಲ್ಲಿರುವಂತಹ ಬಾವಲಿ ಚೆಕ್ ಪೋಸ್ಟ್ನಲ್ಲಿರುವಂತಹ ಒಂದೇ ಒಂದು ಬಾರ್ ಮೈಸೂರಿನಲ್ಲಿರುವಂತಹ 100 ಬಾರ್ಗಳಿಗೆ ಸಮ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದಕ್ಕೆ ಕಾರಣ ಅಂತ ಅಂದರೆ ಕೇರಳದ ಚೆಕ್ ಪೋಸ್ಟ್ ಹತ್ತಿರದಲ್ಲಿದೆ. ಕೇರಳ ಮತ್ತು ಮೈಸೂರು ಭಾಗಕ್ಕೆ ಬರುವಂತಹ ಬಹುತೇಕ ಗ್ರಾಹಕರು ಆ ಒಂದು ಬಾರ್ಗೆ ಹೋಗ್ತಾರೆ, ಅಲ್ಲಿ ಮದ್ಯವನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಹೆಚ್ಚಿನ ವಹಿವಾಟು ಅಲ್ಲಿ ನಡೀತಿದೆ, ಅಕ್ರಮವಾಗಿ ವಹಿವಾಟು ನಡೀತಿದೆ ಅನ್ನೋ ದೂರು ಕೇಳಿ ಬಂದಿತ್ತು. ಕಳೆದ 2-3 ವರ್ಷಗಳಿಂದ ಆ ಬಾರನ್ನು ಕೂಡ ಸ್ಟಾಪ್ ಮಾಡಲಾಗಿತ್ತು. ಆದರೆ ವೈ ಮಂಜುನಾಥ್ ಅವರು ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ತಂದು ಮತ್ತೆ ನಡೆಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇನ್ನು ಈ ಮಂಜುನಾಥ್ ಅವರು ಮೈಸೂರಿನ ಅಬಕಾರಿ DC ಆಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಜುಲೈ 27, 2012 ಆ ಸಂದರ್ಭಕ್ಕೆ ಅವರ
ಮೇಲೆ ರೇಡ್ ಆಗಿತ್ತು, ಲೋಕಾಯುಕ್ತ ರೇಡ್ ಆಗಿತ್ತು. ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಲಾಗಿತ್ತು. 11 ದಿನಗಳ ಕಾಲ ಅವರು ಜೈಲಿನಲ್ಲಿ ಸೆರೆವಾಸವನ್ನು ಕೂಡ ಅನುಭವಿಸಿ ಹೊರಗೆ ಬಂದಿದ್ರು. ಆ ಕೇಸ್ ಕೂಡ ಇನ್ನೂ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರದಾರರಂತಹ ಚಂದ್ರಶೇಖರ್ ಅವರು ಈಗಷ್ಟೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಿದ್ರು. ಇನ್ನೂ ಕೂಡ ಆ ಕೇಸ್ ಕೂಡ ಇದೆ. ಅದರ ನಡುವೆ ಈಗ ಇಡಿ ದಾಳಿ ಆಗಿರುವ ಕಾರಣಕ್ಕಾಗಿ ತಲಾಶನ ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಮಧುಸೂದನ್. ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.